ಆಡಿಯೋ ವೈರಲ್, ಪಕ್ಷ ವಿರೋಧಿ ಆರೋಪ, ಕೈ ತಪ್ಪಿದ ಮೊದಲ ಲಿಸ್ಟ್। ओवरऑल कैसा है मगर परसेंटेज नहीं हुआ 12.5 तक 27% में खाली 9% मुसलमान का। ವಿರೋಧಿಗಳ ತಂತ್ರಗಳನ್ನೆಲ್ಲ ಧೂಳೀಪಟ ಮಾಡಿ ಜಮೀರ್ ಅಹಮದ್ ಖಾನ್ ಮತ್ತೆ ಸಚಿವರಾಗಿರುವುದರ ಹಿಂದಿದೆ ಕೇವಲ ಒಂದೇ ಒಂದು ಮಾಸ್ ಪವರ್। ಜಮೀರ್ ಅಷ್ಟೊಂದು ಅನಿವಾರ್ಯನಾ? ಕಾಂಗ್ರೆಸ್ ಹೈಕಮಾಂಡ್ ಮಂಡಿಯೂರಿದ್ದಾದರೂ ಯಾಕೆ? ನಮಸ್ಕಾರ ಎಲ್ರಿಗೂ, ಇದು ಒನ್ ಇಂಡಿಯಾ ಕನ್ನಡ, ನಾನು ಪ್ರತಿಮಾ। ಆಡಿಯೋ ವೈರಲ್, ಪಕ್ಷ ವಿರೋಧಿ ಆರೋಪ, ಕೈ ತಪ್ಪಿದ ಮೊದಲ ಲಿಸ್ಟ್। ರಾಜಕೀಯ ಎದುರಾಳಿಗಳು ಲೆಕ್ಕಾಚಾರ ಉಲ್ಟಾ ಆಯಿತು ಅಂದ್ಕೊಳ್ಳುವಷ್ಟರಲ್ಲಿ ಒಂದು ಅಂತಿಮ ಬಾಂಬ್ ಸಿಡಿದಿದೆ ಅಂತ ಹೇಳ್ಬೋದು। ಅಂದ್ರೆ ಹೈಕಮಾಂಡ್ ಹಂತದಲ್ಲೇ ತಲೆದಂಡದ ಭೀತಿಯಲ್ಲಿದ್ದ ನಾಯಕ ಕೊನೆಗೂ ಸಚಿವ ಸಂಪುಟದ ಒಳಗೆ ಎಂಟ್ರಿ ಕೊಟ್ಟಿದ್ದು ಹೇಗೆ? ವಿರೋಧಿಗಳ ತಂತ್ರಗಳನ್ನೆಲ್ಲ ಧೂಳೀಪಟ ಮಾಡಿ ಜಮೀರ್ ಅಹಮದ್ ಖಾನ್ ಮತ್ತೆ ಸಚಿವರಾಗಿರೋದ್ರ ಹಿಂದಿದೆ ಕೇವಲ ಒಂದೇ ಒಂದು ಮಾಸ್ ಪವರ್। ಏನದು? ಜಮೀರ್ ಅಷ್ಟೊಂದು ಅನಿವಾರ್ಯನಾ? ಕಾಂಗ್ರೆಸ್ ಹೈಕಮಾಂಡ್ ಮಂಡಿಯೂರಿದ್ದಾದರೂ ಯಾಕೆ? ಇವತ್ತಿನ ಈ ವಿಶೇಷ ವಿಶ್ಲೇಷಣೆಯಲ್ಲಿ ಜಮೀರ್ ಸಚಿವ ಸ್ಥಾನದ ಹಿಂದಿನ ಕಂಪ್ಲೀಟ್ ರಾಜಕೀಯ ಲೆಕ್ಕಾಚಾರ ಏನೇನು ಅನ್ನೋದನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ। ಕೊನೆ ತನಕ ವಿಡಿಯೋ ನೋಡಿ। ಕರ್ನಾಟಕ ರಾಜಕೀಯ ಅಂದ ಮೇಲೆ ಅಲ್ಲಿ ಅಧಿಕಾರದ ದಾಳಗಳು, ಶಕ್ತಿ ಪ್ರದರ್ಶನಗಳು ಮತ್ತು ತೆರೆಮರೆಯ ಆಟಗಳಿಗೆ ಎಂದಿಗೂ ಕೊರತೆ ಇರೋದಿಲ್ಲ। ಅದರಲ್ಲೂ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಸಚಿವ ಸಂಪುಟ ರಚನೆ ಹಾಗೆ ವಿಸ್ತರಣೆ ಅನ್ನೋದು ಒಂದು ದೊಡ್ಡ ರಸವತ್ತಾದ ನಾಟಕದ ರೀತಿಯಲ್ಲೇ ಸಾಗ್ತಾ ಇದೆ। ಪ್ರತಿಯೊಬ್ಬ ಪ್ರಭಾವಿ ನಾಯಕನು ಸಚಿವ ಸ್ಥಾನಕ್ಕೆ ತೀವ್ರ ಕಸರತ್ತು ನಡೆಸ್ತಾ ಇದ್ದಾಗ ಇಡೀ ರಾಜ್ಯದ ಗಮನ ಸೆಳೆದಿದ್ದ ಒಂದು ಹೆಸರು ಚಾಮರಾಜಪೇಟೆಯ ಶಾಸಕ BZ ಜಮೀರ್ ಅಹಮದ್ ಖಾನ್। DK ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡ ಮೇಲೆ ಸಚಿವ ಸಂಪುಟ ಪುನರ್ರಚನೆ ಆಯಿತು। ಸೊ ಈ ರಚನೆಯ ಆರಂಭ ದಿನಗಳಲ್ಲಿ ಜಮೀರ್ ಅಹಮದ್ ಖಾನ್ ಅವರಿಗೆ ಮೊದಲ ಪಟ್ಟಿಯಲ್ಲೇ ಸಚಿವ ಸ್ಥಾನ ಸಿಗೋದು ಗ್ಯಾರಂಟಿ ಅಂತ ಅಂದ್ಕೊಂಡಿದ್ರು ದಿಢೀರ್ ಅಂತ ರಾಜಕೀಯ ಚಿತ್ರಣ ಚೇಂಜ್ ಆಯಿತು। ಸಚಿವ ಸ್ಥಾನದ ರೇಸ್ನಲ್ಲಿದ್ದ ಜಮೀರ್ ಅಹಮದ್ಗೆ ಕೊನೆ ಕ್ಷಣದಲ್ಲಿ ಹಿನ್ನಡೆಯಾಯಿತು। ಅದಕ್ಕೆ ಕಾರಣ ಆಗಿದ್ದು ಒಂದು ಅನಾಮಧೇಯ ಆಡಿಯೋ ಹಾಗೆ ದಾವಣಗೆರೆ ಉಪಚುನಾವಣೆಯಲ್ಲಾದ ರಾಜಕೀಯ ಬೆಳವಣಿಗೆಗಳು। ಹಾಗಾದ್ರೆ ಮೊದಲ ಪಟ್ಟಿಯಲ್ಲೇ ಜಮೀರ್ ಹೆಸರು ಯಾಕೆ ಕೈಬಿಟ್ಟು ಹೋಯಿತು? ಇದರ ಹಿನ್ನೆಲೆಯನ್ನ ನೋಡಿದ್ರೆ ನಮಗೆ ಕಾಣಿಸೋದು ದಾವಣಗೆರೆಯ ಬೈ ಎಲೆಕ್ಷನ್ ಸಂದರ್ಭದಲ್ಲಿ ನಡೆದ ಕೆಲವೊಂದು ತೆರೆಮರೆಯ ರಾಜಕೀಯ ಘಟನೆಗಳು। मोबाइल स्विच ऑफ कर लेते हो इलेक्शन के डे पर क्या करना सर? साहब मैं सुबह से 7 बजे से साहब मैं 6 बजे से फोन करूँ तुम्हें? नहीं मोबाइल मेरा ऑन नहीं साहब, मेरा बेटे का मोबाइल है, मैं वार्ड में थे ना साहब। साहब सुबह से काम करना क्या साहब का साथ में थे साहब, मेरा बेटा है उनमें है, हाफिज साहब है मेरे साथ। इज्जत का सवाल है, हम नाराज नींद नहीं हम ना यहाँ साहब रात को मैं भी 4 बजे सोया साहब। सुबह कुछ जानवर को 3 बजे बोले अब वो क्या करे, कोई छोड़ का 14 वार्ड में था, 14 वार्ड का कर ले को 12 को गया, 12 में जाको रियाज बुलाया फोन कर को, रियाज के वार्ड को आया, रियाज के वार्ड में जरा तकरार हो रखने से रियाज के वार्ड का आया, रियाज के वार्ड से वो मंसूर के वार्ड को गया, मंसूर के वार्ड से अब और वार्ड नंबर 14 में ओवरऑल कैसा है कुकर कुकर खाली कुकर हमें भी खाली कुकर कुछ बोली कुकर मगर परसेंटेज नहीं हुआ 12.5 तक 27% में खाली 9% मुसलमान का। को घर के बाहर नहीं निकलना नहीं, हमें बोल रहे ना सर, जुलम कर को बुला ले कौन को कहा, बाद रात को बाहर गाँव में रेस्टोरेंट को बुलाओ को कर बोलिया, बाहर गाँव में रेस्टोरेंट किसी भी हर किसी बुलाओ को जुलम कर को घर अंगने जाकर ऑटो में बैठा ले कौन को, उन्होंने हो पाए तो वोट कराओ, उन्होंने को नहीं आए तो छोड़ डालो कर बोला साहब। हाँ वैसा करा रहा हूँ साहब, वैसा करा रहा हूँ। 3 बेटा था भी है साहब मेरे मोबाइल में। नहीं तुम्हें है ना बेटर है ना, फर्क है भी। नहीं 3 बेटा था मेरे साथ में। तुम्हें खाना भी नहीं खाना आज? नहीं साहब मैं उसमें फिर रहा हूँ साहब, सुबह के 7 बजे से फिर रहा हूँ। ओके पास पैसे बांट के देते हो भूतंग ने वो उनके तुम्हारे से क्या कम लिए नहीं लो साहब, उन्होंने पैसे लिए नहीं कर को कल रात को जाको डिप्रेशन में चले गया मेरा बेटा बल्ला के भाई का। अब लगा नहीं साहब, वो कल उसको वैसे करे सो अब उन्हें सीना में मैंने बीजेपी का ವಾರ್ಡ್ ನಂಬರ್ 14 में ಪಾವ ಪಡ್ಯ ಏನ್ ಕಾಲ್ ಮುಗಿತೀಯಾ, ಎಲ್ಲೆಲ್ಲೈತಿ ಅಲ್ಲೆಲ್ಲ ನಿಮ್ ಜನಕ್ಕೆ ಹೇಳಿ ಟೈಟ್ ಮಾಡಿಸ್ ಹೋಗೋಕ, ಎಲ್ಲೆಲ್ಲೈತಿ ಎಲ್ಲ ನಿಮ್ ಜನಕ್ಕೆ ನಿಂದಿರ್ಸಿ ಟೈಟ್ ಮಾಡಿಸು ಕಾಂಗ್ರೆಸ್ನವರಿಗೆ ಮಾಡ್ತೀನಿ दादा बोल को गया है वार्ड नंबर 14 में बीच मिल को गया जस्ट कर लो समय तुम अपडेट करता हूँ मेरा नंबर। ठीक है। ದಾವಣಗೆರೆ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯ ವಿರುದ್ಧವಾಗಿ ಪಕ್ಷ ವಿರೋಧಿ ಚಟುವಟಿಕೆಗಳು ನಡೆದಿದ್ವು ಅನ್ನೋ ಗಂಭೀರ ಆರೋಪಗಳು ಕೇಳಿಬಂದಿದ್ವು।
ಈ ಚಟುವಟಿಕೆಗಳಿಗೆ ಜಮೀರ್ ಅಹಮದ್ ಖಾನ್ ಅವರ ಕುಮ್ಮಕ್ಕಿದೆ, ಪರೋಕ್ಷವಾಗಿ ಇವರೇ ಸಹಕಾರ ಕೊಡ್ತಿದ್ದಾರೆ, ಬೆಂಬಲ ಕೊಡ್ತಿದ್ದಾರೆ ಅನ್ನೋ ಮಾತು ಕಾಂಗ್ರೆಸ್ ಒಳಗಿಂದಾನೇ ಕೇಳಿ ಬರೋದಕ್ಕೆ ಶುರುವಾದವು. ಈ ಆರೋಪಗಳ ಬೆನ್ನಲ್ಲೇ ಸೋಷಿಯಲ್ ಮೀಡಿಯಾ ಹಾಗೆ ರಾಜಕೀಯ ವಲಯದಲ್ಲಿ ಒಂದು ಆಡಿಯೋ ಕ್ಲಿಪ್ ಕೂಡ ತೀವ್ರ ವೈರಲ್ ಆಯಿತು. ಈ ಆಡಿಯೋ ಬಾಂಬ್ ಸಿಡಿತಾ ಇದ್ದ ಹಾಗೆ ಜಮೀರ್ ಬೆಂಬಲಿಗರು ಹಾಗೆ ಅವರ ರಾಜಕೀಯ ವಲಯದಲ್ಲಿ ಒಂದು ರೀತಿಯ ಭಯ, ಆತಂಕದ ವಾತಾವರಣ ಕೂಡ ಕ್ರಿಯೇಟ್ ಆಯಿತು. ಯಾಕಂದ್ರೆ ಈ ವಿವಾದ ಸಣ್ಣದಾಗಿರಲಿಲ್ಲ. ಹೈಕಮಾಂಡ್ ಮಟ್ಟದಲ್ಲೂ ಈ ಆಡಿಯೋ ಸೌಂಡ್ ಮಾಡಿತ್ತು. ಈ ಹಿಂದೆ ಆಡಿಯೋ ರಿಲೀಸ್ ಆಗೋದಕ್ಕೂ ಮುಂಚೆನೆ, ಅಂದ್ರೆ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಳ್ಳೋದಕ್ಕೂ ಮುಂಚೆನೆ ಇದೇ ರೀತಿ ಪಕ್ಷ ವಿರೋಧಿ ಚಟುವಟಿಕೆಗಳನ್ನ ಮಾಡಿದ್ರು ಅನ್ನೋ ಕಾರಣಕ್ಕೆ ದಾವಣಗೆರೆ ಬೈ ಎಲೆಕ್ಷನ್ ಸಂದರ್ಭದಲ್ಲಿ ಅಬ್ದುಲ್ ಜಬ್ಬಾರ್ ಹಾಗೆ ನಜೀರ್ ಅಹಮದ್ ಅವರ ತಲೆದಂಡ ಕೂಡ ಆಗಿತ್ತು. ಸೊ ಪಕ್ಷ ವಿರೋಧಿ ಚಟುವಟಿಕೆಯ ಆರೋಪವನ್ನ ಕಾಂಗ್ರೆಸ್ ಹೈಕಮಾಂಡ್ ಯಾವತ್ತಿಗೂ ಹಗುರವಾಗಿ ಪರಿಗಣಿಸೋದಿಲ್ಲ ಅನ್ನೋದಕ್ಕೆ ಇದು ಸಾಕ್ಷಿಯಾಗಿತ್ತು. ದಾವಣಗೆರೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹೈಕಮಾಂಡ್ ತಕ್ಷಣವೇ ಆಕ್ಷನ್ ತಗೊಂಡಿತ್ತು. ಇದರಿಂದ ಜಮೀರ್ ಅಹಮದ್ ಅವರಿಗೂ ಕೂಡ ಹೈಕಮಾಂಡ್ ಕೊಕ್ಕು ಕೊಡುತ್ತಾ, ಇದರಿಂದ ಜಮೀರ್ಗೆ ಕಂಟಕ ಎದುರಾಗುತ್ತಾ ಅನ್ನೋ ಮಾತೇ ಬಲವಾಗಿದ್ವು. ಆದರೆ ಇಲ್ಲಿಯೇ ಒಂದು ದೊಡ್ಡ ಟ್ವಿಸ್ಟ್ ಇತ್ತು. ಅದೇ ವಿವಾದದಲ್ಲಿ ಜಮೀರ್ ಹೆಸರು ಕೇಳಿಬಂದಿದ್ರು ಅವರ ವಿರುದ್ಧ ಯಾವುದೇ ರೀತಿಯ ಶಿಸ್ತು ಕ್ರಮ ಜರುಗಿಸೋದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಮುಂದಾಗಲಿಲ್ಲ. ಹಾಗಿದ್ರೂ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಅಥವಾ ಸಂಪುಟದ ಪ್ರಮುಖ ನಾಯಕರಾಗಿ ಸಚಿವರ ಮೊದಲ ಪಟ್ಟಿ ಬಿಡುಗಡೆ ಮಾಡಿದಾಗ ಅದರಲ್ಲಿ ಜಮೀರ್ ಅಹಮದ್ ಅವರ ಹೆಸರು ಇರಲೇ ಇಲ್ಲ. ಇದು ಜಮೀರ್ ಬೆಂಬಲಿಗರಿಗೆ ತೀವ್ರ ನಿರಾಸೆ ಉಂಟು ಮಾಡಿದ್ರೆ, ಎದುರಾಳಿಗಳಿಗೆ ಸಂತಸ ತಂದಿತ್ತು. ಎರಡನೇ ಲಿಸ್ಟ್ನಲ್ಲೂ ಇವರ ಹೆಸರು ಇರುತ್ತೋ ಇಲ್ವೋ ಅನ್ನೋ ಅನುಮಾನವೇ ಕಾಡ್ತಾ ಇತ್ತು. ತಮಗೆ ಸಚಿವ ಸ್ಥಾನ ಕೈತಪ್ಪಿದ ಈ ಇಡೀ ಬೆಳವಣಿಗೆ ಬಗ್ಗೆ ಸ್ವತಃ ಜಮೀರ್ ಅಹಮದ್ ಖಾನ್ ಅವರು ಮಾತನಾಡಿದರು. ಅವರ ಮಾತುಗಳಲ್ಲಿ ಒಂದಷ್ಟು ನಿರಾಸೆ ಇತ್ತು, ಪಕ್ಷದ ಮೇಲಿನ ನಿಷ್ಠೆ ಎದ್ದು ಕಾಣಿಸ್ತಾ ಇತ್ತು. ಜಮೀರ್ ಅವರ ಮಾತುಗಳಲ್ಲೇ ಹೇಳೋದಾದ್ರೆ, ಫಸ್ಟ್ ಲಿಸ್ಟ್ನಲ್ಲೇ ನನ್ನ ಹೆಸರು ಬರೋ ನಿರೀಕ್ಷೆ ನನಗಿತ್ತು, ಆದರೆ ಆಡಿಯೋ ರಿಲೀಸ್ ಆದ ಹಿನ್ನೆಲೆಯಲ್ಲಿ ನನಗೆ ಹಿನ್ನಡೆಯಾಯಿತು ಅನ್ನೋದನ್ನು ನಾನು ಹಿಂದೆನೇ ಹೇಳಿದ್ದೆ. ಎರಡನೇ ಪಟ್ಟಿಯ ವೇಳೆಗೂ ನನಗೆ ನಿರೀಕ್ಷೆ ಇತ್ತಾದರೂ ನಾನು ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರಕ್ಕೆ ಸಂಪೂರ್ಣವಾಗಿ ಬದ್ಧನಾಗಿದ್ದೆ. ಒಂದು ವೇಳೆ ಪಕ್ಷ ನನಗೆ ಈ ಸಲ ಸಚಿವ ಸ್ಥಾನ ಕೊಡದೆ 2028ರ ಮುಂದಿನ ಎಲೆಕ್ಷನ್ಗೆ ಈಗಲಿಂದಾನೇ ಕೆಲಸ ಮಾಡು ಅಂತ ಹೇಳಿದ್ರು, ನಾನು ಅದೇ ಕೆಲಸ ಮಾಡ್ತಾ ಇದ್ದೆ ಅನ್ನೋ ಮಾತನ್ನ ಹೇಳಿದ್ದಾರೆ. ಹಾಗೆ ತಮ್ಮ ರಾಜಕೀಯ ಎದುರಾಳಿಗಳಿಗೆ ನೇರ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ನನಗೆ ಸಚಿವ ಸ್ಥಾನ ಸಿಗಬಾರದು ಅಂತ ವಿರೋಧಿಗಳು ಏನೇನು ಕೆಲಸ ಮಾಡಿದ್ರು, ಏನೇನು ತಂತ್ರಗಳನ್ನ ಮಾಡಿದ್ರು ಅನ್ನೋದೆಲ್ಲ ಈಗ ಬೇಡ, ಅದಕ್ಕೆ ಕಾಲವೇ ಉತ್ತರ ಕೊಡುತ್ತೆ. ಇವತ್ತು ಪಕ್ಷ ನನ್ನ ಮೇಲೆ ನಂಬಿಕೆ ಇಟ್ಟು ನನಗೊಂದು ದೊಡ್ಡ ಜವಾಬ್ದಾರಿ ಕೊಟ್ಟಿದೆ, ಆ ಹೊಣೆಗಾರಿಕೆಯನ್ನು ನಾನು ಪ್ರಾಮಾಣಿಕವಾಗಿ ನಿಭಾಯಿಸ್ತೀನಿ ಅಂತ ಹೇಳಿದ್ರು. ಸೊ ಮೊದಲನೇ ಲಿಸ್ಟ್ನಲ್ಲಿ ಕೈ ತಪ್ಪಿರೋದಕ್ಕೆ ಜಮೀರ್ ಅಹಮದ್ ಖಾನ್ ಅವರು ಕೂಡ ಈ ಆಡಿಯೋ ಆರೋಪ ಏನಿತ್ತು ಅದೇ ಕಾರಣ ಅಂತ ಅವರಿಗೂ ಅನಿಸಿತ್ತು. ಹಿನ್ನಡೆ ಕೂಡ ಅದಕ್ಕೆ ಆಗಿತ್ತು ಅಂತ ಹೇಳ್ಕೊಳ್ತಾ ಇದ್ದಾರೆ. ಸೊ ಈಗ ಮೂಡೋ ನಿಜವಾದ ಪ್ರಶ್ನೆ ಏನಂತಂದ್ರೆ, ಇಷ್ಟೆಲ್ಲ ಆರೋಪಗಳು, ಆಡಿಯೋ ವಿವಾದಗಳು ಹಾಗೆ ಪಕ್ಷದ ಒಳಗಿನ ವಿರೋಧಗಳ ನಡುವೆ ಹೈಕಮಾಂಡ್ ಜಮೀರ್ ಅಹಮದ್ ಖಾನ್ ಅವರಿಗೆ ಸಚಿವ ಸ್ಥಾನವನ್ನ ಯಾಕೆ ಕೊಡ್ತು? ಇದು ಮೇಲ್ನೋಟಕ್ಕೆ ಆಶ್ಚರ್ಯ ಅನಿಸಿದ್ರೂ ಕರ್ನಾಟಕ ಕಾಂಗ್ರೆಸ್ನ ವಾಸ್ತವ ರಾಜಕೀಯ ನೆಲೆಗಟ್ಟಿನಲ್ಲಿ ನೋಡಿದ್ರೆ ಇದೊಂದು ಅತ್ಯಂತ ಯೋಜಿತ ಹಾಗೆ ಅನಿವಾರ್ಯ ರಾಜಕೀಯ ಅನ್ನೋದು ಕಾಣಿಸುತ್ತೆ. ರಾಜ್ಯ ರಾಜಕೀಯದ ವಾಸ್ತವ ಏನಂತಂದ್ರೆ, ಕಾಂಗ್ರೆಸ್ ಪಕ್ಷಕ್ಕೆ ಜಮೀರ್ ಅಹಮದ್ ಖಾನ್ ಅವರನ್ನ ಎದುರು ಹಾಕೊಳ್ಳೋದು ಅಂದ್ರೆ ಅದು ತನ್ನ ಸ್ವಂತ ಕಾಲಿನ ಮೇಲೆ ತಾನೇ ಚಪ್ಪಡಿ ಎಳ್ಕೊಂಡ ಹಾಗೆ. ಜಮೀರ್ ಅವರನ್ನ ಕಡೆಗಣಿಸಿದ್ರೆ ಅದು ಕಾಂಗ್ರೆಸ್ಗೆ ಬೀಳೋ ಅತಿ ದೊಡ್ಡ ಪೆಟ್ಟು ಅನ್ನೋ ವಿಶ್ಲೇಷಣೆಗಳು ಪಕ್ಷದ ಒಳಗೂ ಹೊರಗೂ ಜೋರಾಗಿದ್ವು. ಅದಕ್ಕೆ ಕಾರಣ ಜಮೀರ್ ಅಹಮದ್ ಖಾನ್ ಹೊಂದಿರೋ ಮಾಸ್ ಲೀಡರ್ಶಿಪ್. ಕರ್ನಾಟಕದಲ್ಲಿ ಅಲ್ಪಸಂಖ್ಯಾತ, ಅದರಲ್ಲೂ ವಿಶೇಷವಾಗಿ ಮುಸ್ಲಿಂ ಸಮುದಾಯದ ಅತಿ ದೊಡ್ಡ ಮತ್ತು ಪ್ರಭಾವಿ ನಾಯಕ ಅಂದ್ರೆ ಅದು ಜಮೀರ್ ಅಹಮದ್ ಖಾನ್. ಇಡೀ ರಾಜ್ಯದ ಮುಸ್ಲಿಂ ಸಮುದಾಯದ ಬಹುದೊಡ್ಡ ಭಾಗ ಹಾಗೆ ಯುವ ಜನತೆ ಜಮೀರ್ ಅವರ ಬೆನ್ನಿಗೆ ಬಂಡೆ ಹಾಗೆ ನಿಂತಿದ್ದಾರೆ. ಕೇವಲ ಚಾಮರಾಜಪೇಟೆ ಕ್ಷೇತ್ರ ಮಾತ್ರ ಅಲ್ಲ, ಇಡೀ ರಾಜ್ಯಾದ್ಯಂತ ಮುಸ್ಲಿಂ ಸಮುದಾಯದಲ್ಲಿ ತಮ್ಮದೇ ಆದ ಜನಪ್ರಿಯತೆ ಹಾಗೆ ನೆಟ್ವರ್ಕ್ ಹೊಂದಿರೋ ಏಕೈಕ ನಾಯಕ ಅಂದ್ರೆ ಅದು ಜಮೀರ್ ಅಹಮದ್. ಕಾಂಗ್ರೆಸ್ನ ಶಕ್ತಿ ಅಂದ್ರೆ ಅದು ಅದರ ಅಲ್ಪಸಂಖ್ಯಾತ ವೋಟ್ ಬ್ಯಾಂಕ್. ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದಕ್ಕೆ ಅಥವಾ ಗಟ್ಟಿಯಾಗಿ ನಿಲ್ಲೋದಕ್ಕೆ ಮುಸ್ಲಿಂ ಸಮುದಾಯದ 80%ಕ್ಕಿಂತ ಹೆಚ್ಚಿನ ಬೆಂಬಲವೇ ಕಾರಣ. ಒಂದು ವೇಳೆ ಜಮೀರ್ ಅಹಮದ್ ಖಾನ್ ಅವರಿಗೆ ಸಚಿವ ಸ್ಥಾನ ನಿರಾಕರಿಸಿಬಿಟ್ಟಿದ್ರೆ ಅದು ಇಡೀ ಮುಸ್ಲಿಂ ಸಮುದಾಯಕ್ಕೆ ಕಾಂಗ್ರೆಸ್ ಕೊಡೋ ತಪ್ಪು ಸಂದೇಶವಾಗ್ತಾ ಇತ್ತು. ಜಮೀರ್ ಅವರಂತಹ ಪ್ರಬಲ ನಾಯಕನನ್ನ ಬದಿಗುತ್ತಿದ್ರೆ ಅದು ಮುಂಬರೋ ಲೋಕಸಭೆ ಅಥವಾ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಲ್ಲಿ ಕಾಂಗ್ರೆಸ್ನ ಮುಸ್ಲಿಂ ವೋಟ್ ಬ್ಯಾಂಕ್ ಮೇಲೆ ಭಾರಿ ದೊಡ್ಡ ಪೆಟ್ಟು ಕೊಡ್ತಾ ಇತ್ತು. ಅಷ್ಟೇ ಅಲ್ಲ, ಮುಸ್ಲಿಂ ಸಮುದಾಯದಲ್ಲಿ ಕಾಂಗ್ರೆಸ್ ವಿರುದ್ಧ ಅಸಮಾಧಾನ ಹೊಗೆಯಾಡೋದಕ್ಕೆ ಶುರುವಾಗ್ಬಿಟ್ರೆ ಅದನ್ನ ಇತರ ಪ್ರಾದೇಶಿಕ ಅಥವಾ ಎದುರಾಳಿ ಪಕ್ಷಗಳು ತಮ್ಮ ಅನುಕೂಲಕ್ಕೆ ಬಳಸ್ಕೊಳ್ಳೋ ಅಪಾಯ ಕೂಡ ಇತ್ತು. ಈ ಎಲ್ಲ ರಾಜಕೀಯ ಸಮೀಕರಣಗಳು ಕಾಂಗ್ರೆಸ್ ಹೈಕಮಾಂಡ್ಗೆ ಚೆನ್ನಾಗಿ ಗೊತ್ತಿತ್ತು. ಆಡಿಯೋ ವಿವಾದ ಅಥವಾ ಸ್ಥಳೀಯ ನಾಯಕರ ದೂರುಗಳಿಗಿಂತ ಪಕ್ಷಕ್ಕೆ ಮುಸ್ಲಿಂ ವೋಟ್ ಬ್ಯಾಂಕ್ ಅನ್ನ ಕಾಪಾಡಿಕೊಳ್ಳೋದು ಹಾಗೆ ರಾಜ್ಯಾದ್ಯಂತ ಸಮುದಾಯದ ಬೆಂಬಲ ಉಳಿಸಿಕೊಳ್ಳೋದು ಅತ್ಯಂತ ಪ್ರಮುಖವಾಗಿತ್ತು. ಜಮೀರ್ ಅಹಮದ್ ಅವರಿಗೆ ಸಚಿವ ಸ್ಥಾನ ನೀಡದೇ ಇದ್ದಿದ್ರೆ ಪಕ್ಷ ತೆರಬೇಕಾದ ರಾಜಕೀಯ ಬೆಲೆ ತುಂಬಾ ದೊಡ್ಡದಾಗಿತ್ತು.
ಹಾಗಾಗಿನೇ ಹೈಕಮಾಂಡ್ ಎಲ್ಲಾ ಶಿಸ್ತು ಕ್ರಮಗಳ ಗೊಂದಲಕ್ಕೆ ತೆರೆ ಎಳೆದು ಜಮೀರ್ ಅಹಮದ್ ಖಾನ್ ಅವರಿಗೆ ಮತ್ತೆ ಸಚಿವ ಸಂಪುಟದಲ್ಲಿ ಪ್ರಮುಖ ಸ್ಥಾನವನ್ನ ನೀಡಲೇಬೇಕಾಯಿತು. ಒಟ್ಟಿನಲ್ಲಿ ವಿರೋಧಿಗಳ ಕುತಂತ್ರ, ಆಡಿಯೋ ರಿಲೀಸ್ನಂತಹ ಕಂಟಕ ಹಾಗೆ ಪಕ್ಷದ ಒಳಗಿನ ಅನುಮಾನಗಳನ್ನೆಲ್ಲ ಮೆಟ್ಟಿ ನಿಂತು ಜಮೀರ್ ಅಹಮದ್ ಖಾನ್ ತಮ್ಮ ರಾಜಕೀಯ ಶಕ್ತಿ ಹಾಗೆ ಸಮುದಾಯದ ಬೆಂಬಲದಿಂದ ಮತ್ತೆ ಮಂತ್ರಿಯಾಗಿದ್ದಾರೆ. ನನ್ನನ್ನು ತುಳಿಯೋದಕ್ಕೆ ಯತ್ನಿಸಿದವರಿಗೆ ನನ್ನ ಕೆಲಸವೇ ಉತ್ತರ ಅನ್ನೋ ರೀತಿ ಸಾಕ್ತಾ ಇರೋ ಜಮೀರ್ ಈಗ ಸಿಕ್ಕಿರೋ ಮತ್ತೊಂದು ಅವಕಾಶವನ್ನ ಬಳಸಿಕೊಂಡು ಪಕ್ಷದ ನಂಬಿಕೆಯನ್ನ ಹೇಗೆ ಉಳಿಸ್ಕೊಳ್ತಾರೆ? ಮುಂಬರುವ 2028ರ ಚುನಾವಣೆಯ ಹೊತ್ತಿಗೆ ಕಾಂಗ್ರೆಸ್ ವೋಟ್ ಬ್ಯಾಂಕ್ ಅನ್ನ ಹೇಗೆ ಗಟ್ಟಿ ಮಾಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಸೊ ಜಮೀರ್ ಅಹಮದ್ ಖಾನ್ ಅವರಿಗೆ ಮತ್ತೆ ಸಚಿವ ಸ್ಥಾನ ಸಿಕ್ಕಿರೋದ್ರ ಬಗ್ಗೆ ನಿಮ್ಗೆ ಹೇಗೆ ಅನ್ಸುತ್ತೆ? ನಿಮ್ಮ ಉತ್ತರವನ್ನ ಕಮೆಂಟ್ ನಲ್ಲಿ ತಿಳಿಸಿ. ನಮಸ್ಕಾರ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.